ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ನನ್ನ ವೀಡಿಯೋಸ್ನ ನೋಡ್ತೀರಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಸ್ನೇಹಿತರೆ, ಇವತ್ತಿನ ವೀಡಿಯೋ ಬಂದು ನಾನು ನಮ್ಮ ಹೊಸಕೋಟೆ ಸ್ವಾಮಿ ವಿವೇಕಾನಂದ ನಗರದಲ್ಲಿ ಒಂದು ಬೋರ್ವೆಲ್ ಅಂತಕ್ಕಂಥದ್ದು ಸ್ಕ್ಯಾನಿಂಗ್ ಮಾಡಿದ್ದೆ. ಮೇಲೆ ನೋಡ್ಬೋದು 150 ಅಡಿಯಲ್ಲಿ ಯಾವ ರೀತಿ ಸಣ್ಣಕ್ಕೆ ನೀರು ಬರ್ತಿದೆ ಅಂತ. ಬಟ್ ಈ ನೀರೆಲ್ಲ ಎಲ್ಲೋ ಬೇರೆ ಕಡೆ ಹೋಗ್ತಾಯಿದೆ, ಅದನ್ನು ಚೆಕ್ ಮಾಡಬೇಕಂತ ಹೇಳಿದರು. ಸೊ ಈ ಬೋರ್ವೆಲ್ ಪ್ರಾಬ್ಲಮ್ ಏನಪ್ಪ ಅಂದರೆ 3 ದಿವಸ ಹಿಂದ್ಗಡೆ ಬರ್ತಾಯಿದೆ ನೀರು, ಇವಾಗ ಬರೀ ಏರ್ ಬರ್ತಾಯಿದೆ, ನೀರು ಬರ್ತಾಯಿಲ್ಲ. ಯಾವುದಕ್ಕೂ ಒಂದು ಸಾರಿ ಸ್ಕ್ಯಾನಿಂಗ್ ಮಾಡಬೇಕಂತ ಹೇಳಿದರು. 1 ಇಯರ್ ಬ್ಯಾಕ್ ನಾನು ಇದನ್ನು ಸ್ಕ್ಯಾನಿಂಗ್ ಮಾಡಿಸಿದಾಗ ಕೇವಲ 60 ಅಡಿಯಲ್ಲಿ ನೀರಿತ್ತು. ಇವಾಗ ನೀರು ನೋಡ್ಬೋದು, ಮೋಟ್ರ್ ಪಂಪ್ 650 ಅಡಿವರೆಗೂ ಬಿಟ್ಟಿದ್ದಾರೆ. ಒಂದೇ ಒಂದು ಡ್ರಾಪ್ ನೀರು ಅಂತಕ್ಕಂಥದ್ದು ಮೋಟ್ರ್ ಪಂಪ್ವರೆಗೂ ಇಲ್ಲ, ಫುಲ್ಲು ಡ್ರೈ ಆಗಿದೆ ಸ್ನೇಹಿತರೆ. ಸುಮಾರು ಈ ಒಂದು ವೀಕಲ್ಲೇ ಒಂದು 20 ಬೋರ್ ಅಂತಕ್ಕಂಥದ್ದನ್ನ ನಾನು ಹೊಸಕೋಟೆ ಸರೌಂಡಿಂಗಲ್ಲೇ ಸ್ಕ್ಯಾನಿಂಗ್ ಮಾಡಿದ್ದೀನಿ. ಸೊ ಎಲ್ಲ ಬೋರ್ಗಳಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ನೀರು ಅಂತಕ್ಕಂಥದ್ದು ಪ್ರಮಾಣ ಅಂತಕ್ಕಂಥದ್ದು ತುಂಬಾ ಒಳಗಡೆ ಹೋಗ್ತಾಯಿದೆ, ಎಲ್ಲ ಸೋರ್ಸುಗಳು ಡ್ರೈ ಆಗ್ತಾಯಿದೆ. ಸೊ ಕಾರಣ ಏನಪ್ಪ, ಇಷ್ಟು ದಿವಸ ದೊಡ್ಡ ಕೆರೆಯಲ್ಲಿ ನೀರಿತ್ತು. ಸೊ ಇವಾಗ ಕೆರೆಯಲ್ಲಿ ಪೂರ್ತಿ ನೀರು ಅಂತಕ್ಕಂಥದ್ದು ಡ್ರೈ ಆಗಿದೆ. ಸೊ ಅದ್ರಗೋಸ್ಕರ ಎಲ್ಲ ಬೋರ್ಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾಯಿದೆ ಸ್ನೇಹಿತರೆ. ಹೊಸಕೋಟೆಗೆ ನೀರಿನ ಸಮಸ್ಯೆ ಖಂಡಿತವಾಗಲೂ ಹೆಚ್ಚಾಗುತ್ತೆ ಈ ಬಾರಿ ಅಂತ ನನ್ನ ಅಭಿಪ್ರಾಯ. ಸೊ ಈ ಮೇಲೆಯಿಂದ ಬೀಳ್ತಕ್ಕಂಥ ನೀರು ಕೂಡ ಸ್ಟೋರೇಜ್ ಆಗ್ತಾಯಿಲ್ಲ, ಎಲ್ಲೋ ಬೇರೆ ಕಡೆ ಖಾಲಿ ಗ್ಯಾಪಲ್ಲಿ ಹೋಗ್ತಾ ಇದೆ. ಅದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಸಹ ಲಾಸ್ಟಲ್ಲಿ ತೋರಿಸ್ತೀನಿ. ಸ್ಟೋರೇಜ್ ನೀರು ಅಂತಕ್ಕಂಥದ್ದು ಒಂದು 680 ಅಡಿಯಲ್ಲಿ ಇದೆ ಸ್ನೇಹಿತರೆ ಇದರಲ್ಲಿ. ಬಟ್ ಇನ್ನೊಂದು 100 ಅಡಿ ಸ್ಟೋರೇಜ್ ಅಂತಕ್ಕಂಥದ್ದು ಇದೆ. ಬಟ್ ಆ ನೀರನ್ನ ಎಷ್ಟು ನಿಮಿಷ ಬರುತ್ತೋ ಹೇಳೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಯಾವುದೇ ರೀತಿಯ ಗ್ಯಾಪ್ಗಳಂತಕ್ಕಂಥದ್ದು ಇಲ್ಲ. ಸೊ ಒಳಗಡೆ ಯಾವುದನ್ನ ಗ್ಯಾಪ್ಗಳು ಇದ್ದಿದ್ರೆ ಸೊ ಇನ್ನೂ ಸಪ್ಲೈ ಆಗಿ ನೀರು ಮೇಲೆಗಡೆ ಪುಷ್ ಆಗ್ತಾಯಿತ್ತು. ಸೊ ಸಪ್ಲೈ ಇಲ್ಲ. ಸೊ ಈ ಸ್ಟೋರೇಜ್ ಆಗೋ ನೀರು ಒಂದು 10 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಬರುತ್ತೆ. ಸೊ ಒಂದು 5 ಪೈಪು ಇಳಿಸ್ಕೊಂಡ್ರೆ ಎಕ್ಸ್ಟ್ರಾ ಏನಾದ್ರು ನೀರು ಸಪ್ಲೈ ಆಗೋ ಚಾನ್ಸಸ್ ಇರುತ್ತೆ. ಇದೇ ರೀತಿ ನೀವು ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್, ಹೊಸಕೋಟೆ, ಬೆಂಗಳೂರು. ಸೊ ನಿಮ್ಮ ಬೋರ್ವೆಲಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ನಾವು ಖಂಡಿತವಾಗಲೂ ಆದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಸೊ ಸ್ನೇಹಿತರೆ, ಪ್ರಾಬ್ಲಮ್ ಇದು. ಆದಷ್ಟು ನೀರನ್ನು ಮಿತವಾಗಿ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬಾ ನೀರು ಪ್ರಮಾಣ ಅಂತಕ್ಕಂಥದ್ದು ಡೌನ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.